ಹಾಗಾಗಿ ದೇವೋತ್ತಮ ಅಂತ ಮಹಾಭಾರತ ಮುಖ್ಯಪ್ರಾಣದೇವರಿಗೆ ಪ್ರಶಸ್ತಿಯನ್ನು ನೀಡಿದೆ. ದೇವಶ್ರೇಷ್ಠಸ್ತು ಮಾರುತಃ, ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠ ದಿವಾಕರ, ಬ್ರಾಹ್ಮಣ ದಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಯಾಗಗಳಲ್ಲಿ ಅಶ್ವಮೇಧ ಅದು ಶ್ರೇಷ್ಠವಾದ ಯಾಗ ಅಂತೆ, ಅಶ್ವಮೇಧಕ್ಕಿಂತ ಮಿಗಿಲಾದ ಯಾಗ ಇಲ್ಲ ಅಂತ. ಹಾಗೆಯೇ ಕಾಣುವ ಗ್ರಹಗಳಲ್ಲಿ ಸೂರ್ಯ ಮಹಾಪ್ರಕಾಶಕ ಅಂತ. ಅದೇ ರೀತಿಯಾಗಿ ಎರಡು ಕಾಲಿನ ಪ್ರಾಣಿಗಳಲ್ಲಿ ಬ್ರಹ್ಮಜ್ಞಾನಿ ಅವನು ಶ್ರೇಷ್ಠ ಅಂತ. ದೇವಶ್ರೇಷ್ಠಸ್ತು ಮಾರುತಃ, ವಾಯುದೇವರು ದೇವತೆಗಳಲ್ಲಿ ಶ್ರೇಷ್ಠರಾದವರು ಅಂತ ವೇದದ ವ್ಯಾಖ್ಯಾನ ರೂಪವಾದ ಮಹಾಭಾರತ ಸ್ಪಷ್ಟವಾಗಿ ನಮಗೆ ಚಿತ್ರಣೆಯನ್ನು ನೀಡಿದೆ.